ಶ್ರೀರಾಮನವಮಿಯ ಸ್ಪೆಷಲ್ ಈ 3 ರೆಸಿಪಿಗಳು ಕೇವಲ ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ಇದು ಒಂಥರ ನೋ ಗ್ಯಾಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಸೊ ಬನ್ನಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಮೊಸರು ನಾನು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಅದನ್ನೆಲ್ಲ ಕಡಿದ್ಬಿಟ್ಟು ಇಟ್ಟಿದ್ದೆ ಮೊಸರನ್ನ. ಸೊ ಅದು ಸ್ವಲ್ಪ ಕೋಲ್ಡ್ ಆಗಿರುತ್ತೆ, ಚಿಲ್ಡ್ ಆಗಿರುತ್ತೆ ಅಂತ ಅಷ್ಟೇ ನ್ಯಾಚುರಲ್ ಆಗಿ. ಈಗ ಒಂದು ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಂಡು ಇದಕ್ಕೆ ಒಂದು 2 ರಿಂದ 3 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಅದನ್ನು ಆಮೇಲೆ ಮಾಡ್ತೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆ, ಒಂದು 7-8 ಕಾಳು ಮೆಣಸನ್ನು ಈ ಥರ ನಾನು ಪೌಡ್ರ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಸೊ ಯಾಕೆ ಅಂದರೆ ಇದು ಪಾನಕ ಮಾಡಲಿಕ್ಕೆ ಇದು ಬೇಕು. ಸೊ ಹಾಗಾಗಿ ಇದನ್ನು ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಹೇಳಿದ್ನಲ್ವ, ಪಾನಕ ತುಂಬ ಸರಳವಾಗಿ ಮಾಡ್ಬೋದು. ಕೆಲವರು ಮಸ್ಕ್ ಮೆಲನ್ ಕೂಡ ಯೂಸ್ ಮಾಡ್ತಾರೆ. ಇವತ್ತು ಮಸ್ಕ್ ಮೆಲನ್ ಯೂಸ್ ಮಾಡ್ತಾ ಇಲ್ಲ ನಾನು, ಅಂದರೆ ಕರ್ಬೂಜದ ಹಣ್ಣನ್ನು. ನೋಡಿ ಇಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸೊ ಬೆಲ್ಲ ಈ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು 4 ರಿಂದ 5 ಗ್ಲಾಸಷ್ಟು ನೀರು, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಯಾಕಂದರೆ ನೀವು ಬೆಲ್ಲ ಕ್ವಾಂಟಿಟಿ ಎಷ್ಟು ಹಾಕಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು, ಬೆಲ್ಲ ಎಲ್ಲ ಕರಗಬೇಕು. ಈಗ ಈ ಮಾಡಿಟ್ಟಿರುವಂಥ ಪೌಡ್ರನ್ನ ಇದರಲ್ಲಿ ಹಾಕ್ಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಡ್ರೈ ಜಿಂಜರ್ ಪೌಡರ್, ಹಾಗೆ 4 ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ 1 ನಿಂಬೆಹಣ್ಣನ್ನು ನಾನು ಈ ಥರ ಕಟ್ ಮಾಡಿ ಅಂದರೆ ಅದರ ರಸ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀರೇನಾದರೂ ಜಾಸ್ತಿ ಇದ್ದರೆ ನಿಂಬೆಹಣ್ಣಿನ ರಸ ಜಾಸ್ತಿ ಕೂಡ ಹಾಕ್ಕೋಬೋದು. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಸೊ ಈ ಪಾನಕ ಕೂಡ ರೆಡಿಯಾಗಿತ್ತು, ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ರೆಡಿ ಆಯಿತು. ಈ ಪಾನಕ ನಾನು ಮಾಡಿ ಇಟ್ಟಿದ್ದೀನಿ. ಸೊ ಒಂದು ಐಟಮ್ ಅಂತೂ ರೆಡಿ ಆಯಿತು. ಸೊ ಇದನ್ನು ಈಗ ಸೈಡಲ್ಲಿ ಇಟ್ಬಿಡ್ತೀನಿ. ಹೇಗೂ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ನಲ್ವಾ. ಸೊ ಈಗ ಇದರಲ್ಲಿ 4 ರಿಂದ 5 ಹಸಿಮೆಣಸಿನ್ಕಾಯಿ ಅಥವಾ ಕಡಿಮೆ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಸೇಂದಾ ನಮಕ್ ಅಥವಾ ರಾಕ್ ಸಾಲ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರುವಂಥದ್ದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಈ ನೀರು ಮಜ್ಜಿಗೆ ರೆಡಿಯಾಗತ್ತೆ. ಈ ಪಾನಕ ಮತ್ತು ಈ ಮಜ್ಜಿಗೆ ನಮ್ಮ ದೇಹವನ್ನು ತುಂಬ ತಂಪಾಗಿಡುತ್ತೆ. ಸೊ ನೋಡಿ, ಈ ಶ್ರೀರಾಮನವಮಿಯ ಸ್ಪೆಷಲ್ ಇದು ಕೂಡ ರೆಡಿ ಆಯಿತು. ಇದು ಕೂಡ ನಾನೀಗ ಸೈಡಲ್ಲಿ ಇಟ್ಕೊಂಡು ಈಗ ಕೋಸಂಬರಿ ಮಾಡ್ಕೋಬೇಕು. ಹೆಸರುಬೇಳೆ ಕೋಸಂಬರಿ 1 ಕಪ್ಪಷ್ಟು ನಾನು ಹೆಸರುಬೇಳೆನ ನೆನೆಸಿಟ್ಟಿದ್ದೆ. ಸೊ ನೆನೆಸಿರುವಂತಹ ಹೆಸರುಬೇಳೆನ ಅದರಲ್ಲಿ ಹಾಕ್ಕೊಂಡು ಸೌತೆಕಾಯಿ ಹೆಚ್ಚಿರುವಂಥದ್ದು ಸಣ್ಣಗೆ ಹೆಚ್ಕೋಬೇಕು. ಹಾಗೆ 1 ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಸೊ ಮಾವಿನಕಾಯಿ ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆ 1 ದಾಳಿಂಬೆ ಹಣ್ಣಿನ ಬೀಜಗಳು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ತುರಿದಿರುವಂತಹ ಹಸಿ ತೆಂಗಿನಕಾಯಿ ತುರಿ. ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಸೇಂದಾ ನಮಕ್ ಅಥವಾ ರಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಕೋಸಂಬರಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ರುಚಿ ಇರುತ್ತೆ. ಯಾಕಂದರೆ ನಾವು ಮಾವಿನಕಾಯಿ ತುರಿನ ಹಾಕಿದ್ದೀವಲ್ವ. ಸೊ ಹಾಗಾಗಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದು. ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ, ಮಾವಿನಕಾಯಿ ಇಲ್ಲ ಅಂದರೆ. ಸೊ ಈ ಕೋಸಂಬರಿ ಕೂಡ ರೆಡಿ ಆಯಿತು. ನೋಡಿ ಈ 3 ರೆಸಿಪಿ ಇವತ್ತು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ಆಲ್ರೆಡಿ ಎಲ್ಲರೂ ಮಾಡ್ತೀರಾ. ಸೊ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಇದನ್ನು ಮಾಡಿ ದೇವರ ನೈವೇದ್ಯಕ್ಕೆ ಇಟ್ಟು ನೀವು ಕೂಡ ತಿಂದು ಆರೋಗ್ಯಕರವಾಗಿ ಇರಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ಇನ್ನೂ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.